ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸಾಯಂಕಾಲ ಆಗಿದೆ, ಅಡುಗೆ ಮಾಡ್ಬೇಕು ಸಾಯಂಕಾಲದ್ದು. ಇಲ್ಲಿ ಮೊಟ್ಟೆ ಸಾರು, ಚಪಾತಿ, ಅನ್ನ ಮಾಡ್ಬೇಕಿನ್ನು. ಕೆಲಸ ಭಾಳ ಐತಿ. ಈಗೆಲ್ಲ ತರಕಾರಿ ಎಲ್ಲ ಇದನ್ನು ತುಂಬ್ಕೊಂಡು ಇವತ್ತು ಮಂಗಳವಾರ ಸಂತೆ ಆದ್ರದ್ಕೆ ಈಗೆಲ್ಲ ತರಕಾರಿ ಒಂದು ನಮ್ಮ ಅಕ್ಕ ಕಳಿಸಿದಾಳೆ. ಅವನ್ನೆಲ್ಲ ತರಕಾರಿ ತುಂಬಿಟ್ಟು ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ಮೊಟ್ಟೆ ಕುಚ್ಚಕ್ಕಿಡ್ಬೇಕು. ಮೊಟ್ಟೆ ಕುಚ್ಚಕ್ಕಿಟ್ಟು ಆಮೇಲೆ ಕಡಿಗೆ ಮಾಡ್ಕೊಂಡಿರ್ಕತ್ತೆ. ಫಸ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿರ್ಕತ್ತೆ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕಡಿಗೆ ಮಾಡ್ಕೋಬೇಕು. ಅದನ್ನೆಲ್ಲ ಕ್ಲೀನಾಗಿದ್ಮೇಲೆ ಇನ್ನೂ ಬಟ್ಟೆ ತೆಗಿಬೇಕು. ಇನ್ನೂ ಕೆಲಸ ಭಾಳ ಐತಿ. ಏನು ಲೇಟ್ ಆಗೋಲ್ಲ, ಯಾಕಂದ್ರೆ ಭಾಳ ಹೊತ್ತು ಏನಾಗಲ್ಲ. ಇವೆಲ್ಲ ಒರೆಸ್ಕೊಳ್ಳೋಣ ಅಂತೇಳಿ ಒರೆಸ್ಕೊಳಕತ್ತಿದೆ. ಸಂಜೆ ಬೆಳಗ್ಗೆ ಆಗಲಿಲ್ಲ ಫ್ರೆಂಡ್ಸ್, ಕೆಲಸ ಭಾಳ ಇತ್ತು. ಬೆಳಗ್ಗೆ ಹುಡುಗರು ಸ್ಕೂಲಿಗೆ ಹೋಗೋದೊಂದು ಐತಲ್ಲ, ಬಾಕ್ಸಿಗೆ ರೆಡಿ ಮಾಡೋದು, ಕೆಲಸ ಮಾಡೋದು ಅದೇ ಆಗುತ್ತೆ. ಇದು ಹಂಗಾಗಿ ಇವಾಗ ಆಗಲ್ಲ ಅಂತೇಳಿ ಇವಾಗ ಗ್ಯಾಸ್ ಕಟ್ಟಿ ಇವಾಗ ಒರೆಸ್ಕೊಳಕತ್ತಿದ್ದೀನಿ. ಇನ್ನು ನನ್ನ ಮಗಳಿನ್ನ ಟ್ಯೂಷನ್ಗೆ ಹೋಗಿದ್ದಾಳೆ, ಅವಳಿನ್ನ ಬಂದಿಲ್ಲ. ರಾಕೇಶನೂ ಬಂದಿಲ್ಲ, ಅವನಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಅವನೇನೂ ಬಂದಿಲ್ಲ. ನಾನು ಆಮೇಲೆ ಇವಾಗ ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಪ್ಪಟ್ಟೆಲ್ಲ ರೆಡಿ ಆಯ್ತು. ಇಪ್ಪಟ್ಟು ಮೊಟ್ಟೆ ಬೇಯಿಸೋಕೆ ದಬ್ಬರೆ ಒಂದು ತೊಗೊಂಡು ಮೊಟ್ಟೆ ಬೇಯಿಸೋಕೆ ಇಡ್ಬೇಕು. ಮೊಟ್ಟೆ ಬೇಯಿಸೋಕ್ಕಿಟ್ಟು ಅನ್ನಕ್ಕೊಂದು ಇಟ್ಕೊಂಬಿಟ್ರೆ ಬೇಗ ಆಮೇಲೆ ಚಪಾತಿ ಹಿಟ್ಟು ಕಲಸಿಟ್ಕೋಬೇಕು. ಚಪಾತಿ ಹಿಟ್ಟು ಕಲಸಿಟ್ಕೊಂಡ್ರೆ ಆಮೇಲೆ ಮಾಡ್ಕೋಬೋದು. ಹಂಗಾಗಿ ಇವಾಗ ಮೊಟ್ಟೆ ಒಂದು ಬೇಯಿಸೋಕೆ ಇಡಕತ್ತಿದ್ದೀನಿ. ಮೊಟ್ಟೆ ಬೇಯಿದ್ರೆ ಆಮೇಲೆ ಕಡೆಗೆ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಬರ್ತೈತಿ. ಅದು ಬೇಗ ಬೇಯಲ್ಲ, ಅದಕ್ಕೋಸ್ಕರನೇ ಹಂಗಾಗಿ ಮಾಡ್ತಾಯಿದ್ದೀನಿ. ಮಸಾಲೆದೆಲ್ಲ ಇನ್ನು ಕಾಯಿ ಹಿಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಹಂಗಾಗಿ ಫಸ್ಟ್ ಇವಾಗ ಮೊಟ್ಟೆ ಬೇಯಿಸೋಕೆ ಇಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಕಡೆಗೆ ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ, ಈ ಕಡೆಗೆ ಅನ್ನಕ್ಕೆ ಇಡ್ತಾಯಿದ್ದೀನಿ. ಅನ್ನ ಒಂದೆರಡು ಆದರೆ ಆಮೇಲೆ ಕಡೆಗೆ ಇಲ್ಲಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಆಲ್ರೆಡಿ. ಹಂಗಾಗಿ ಇವಾಗ ಅನ್ನಕ್ಕಿಟ್ಟು ಎಲ್ಲ ಮಾಡ್ಕೊಂಡು ಆಮೇಲೆ ಬಟ್ಟೆ ತೊಗೊಂಬರ್ಬೇಕು. ಹೋಗಿ ಬಟ್ಟೆ ತೊಗೊಂಬಂದು ಬಟ್ಟೆ ಮಡಚಿಡ್ಬೇಕು. ಇಲ್ಲ ಅನ್ನಕ್ಕಿಟ್ಟು ಹೋಗ್ತಾಯಿದ್ದೀನಿ. ಹೋಗಿ ಬಟ್ಟೆ ತಗೊಂಬರ್ತೀನಿ. ಹೋಗಿ ಬಟ್ಟೆ ತಗೊಂಬಂದು ಅಲ್ಲ ಸಂಜೆ ಆಗೈತಲ್ಲ, ಅದಕ್ಕಾಗಿ ಬಟ್ಟೆ ತೆಗೆದುಬಿಡ್ತೀನಿ ಬೇಗನೆ. ಬಟ್ಟೆ ತಗೊಂಡು ಮಳೆ ಒಂದು ಏನಿಲ್ಲ ಇವತ್ತು. ಬಟ್ಟೆ ತೆಗೆದಿಟ್ಟು ಆಮೇಲೆ ಮಡಚಿಟ್ಕೊಂಡ್ರಕತಿ ಅಂತೇಳಿ ಮಧ್ಯಾಹ್ನ ಬಟ್ಟೆ ತೊಳೆದು ಹಾಕಿದ್ದೀನಿ ಇವತ್ತು. ಯಾಕಂದರೆ ಬೆಳಗ್ಗೆ ಆಗಲಿಲ್ಲ, ಅವರು ಕೆಳಗಿನವ್ರು ಬಟ್ಟೆ ಹಾಕಿದ್ರು. ಹಂಗಾಗಿ ನಾನು ಇವಾಗ ತೊಳೆದು ಹಾಕಿದ್ದೀನಿ. ಬಟ್ಟೆ ಎಲ್ಲ ತೆಗೆದು ಮಡಚಿಡ್ಬೇಕು. ಹಂಗಾಗಿ ಬಟ್ಟೆ ತಗೊತಾ ಇದ್ದೀನಿ ಅಷ್ಟೂ. ಮಳೆ ಏನಿಲ್ಲ ಇವತ್ತು. ಮಳೆ ಆದ್ರೂ ಕಡಿಮೆ ಆಗೈತಿ ಇವಾಗ, ಅವಾಗನಷ್ಟಿಲ್ಲ. ಬಿಸಿಲು ಭಾಳ ಬಿಸಿಲು ಐತಿ ಫ್ರೆಂಡ್ಸ್ ಇವಾಗ. ಗಾಳಿ ಅಂತೂ ಭಾರಿ ಗಾಳಿ ಬಿಟ್ಬಿಟ್ಟೈತೆ. ಹಂಗಾಗಿ ಬಟ್ಟೆ ಅಂತೂ ಬೇಗ ಒಣಗ್ತಾವೆ ಇವಾಗಂದ್ರೂ. ಬಟ್ಟೆ ಅಷ್ಟು ತೆಗೆದು ಇಟ್ಕೊಂಡು ಬಟ್ಟೆ ಮಡಚಿಟ್ಕೊಂಡು ಆಮೇಲೆ ಚಪಾತಿ ಅದನ್ನು ಮಾಡ್ಕೊಂಡಿರ್ಕತಿ ಅಂತೇಳಿ ಚಪಾತಿ ಮಾಡ್ಕೋಬೇಕು. ಆಮೇಲೆ ಕಡೆಗೆ ಒಂದಿಷ್ಟು ಫಸ್ಟ್ ಬಟ್ಟೆ ಮಡಚಿಟ್ಕೊಂಬಿಟ್ಟಿರ್ತಾಗ ಬಟ್ಟೆ ತಗೊಂಬಂದು ಇಟ್ಕೊಂಡಾದ್ಮೇಲೆ ಒಂದಿಷ್ಟು ಬಟ್ಟೆ ಮಡಚಿಟ್ಕೊತೀನಿ. ಇವಾಗ ಬಟ್ಟೆ ಮಡಚಿಟ್ಕೊಂಡ್ರೆ ಕೆಲಸ ಮೇಲೆ ಕೆಲಸ ಎಲ್ಲ ಆಗ್ತೈತಿ. ಆಮೇಲೆ ಅಡುಗೆ ಕೆಲಸ ಮಾಡೋಕ್ಕಾಗುತ್ತಂತ ಹೇಳ್ಬಿಟ್ಟು ಮಾನ್ವಿ ಬಟ್ಟೆ ರಾಕೇಶನು ಎಲ್ಲ ಸಪ್ರೇಟ್ ಮಡಚಿಟ್ಕೊಂಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಎಲ್ಲರೂ ಒಂದಕ್ಕೆ ಹಾಕಿಟ್ಕೊಳಲ್ಲ, ಆಮೇಲೆ ಕಡೆ ಕಿತ್ತಾಡ್ಬಿಡ್ತಾರಂತೇಳಿ ಬಟ್ಟೆ ಮಡಚಿಟ್ಕೊಂಡು ಆಮೇಲೆ ಬಟ್ಟೆನ ಭಾಳ ಇದಾವೆ ಮಡ್ಚವು. ಬಟ್ಟೆ ಮಡ್ಚಿಕ್ಕಂತ ಇದೀನಿ. ಯಾಕಂದರೆ ಮಾನವಿಗೆ ಬೇಗ ಬರ್ತೀನಂತ ಹೇಳಿದ್ಲು, ಬಂದಿಲ್ಲ. ಟ್ಯೂಷನ್ ಇನ್ನೂ ಬಿಟ್ಟಿಲ್ಲ, ಅದಕ್ಕೋಸ್ಕರನೇ ಯಾಕೆ ಬಂದಿಲ್ಲ. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ಯಾರ. ಅವ್ರದ್ದು ಲೇಟ್ ಆಗತ್ತೆ, 12 ಗಂಟೆ ಆಗುತ್ತಂತೆ. ಹಂಗಾಗಿ ಅವರು ಬರೋದು ಲೇಟ್ ಆಕತಿ. ರಾಕೇಶಿಗೆ ಬೇರೆ ಜ್ವರ ಬಂದವು, ಅದಕ್ಕೋಸ್ಕರ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಮ್ಮ ಮನೆಯವ್ರು ಹಂಗೆ ಬಿಟ್ಟು ಹಿಂಗೆ ಮನೆಗೆ ಬಿಟ್ಟು ಹೋಗ್ತಾರೆ. ಹಂಗೆ ಹೇಳಿದ್ದಾರೆ ಫೋನ್ ಹಚ್ಚಿ. ಹಂಗಾಗಿ ಅವ್ರು ಬರೋದೆಲ್ಲ ಲೇಟ್ ಆಕತಿ. ಅದಕ್ಕೆ ನಾನು ನಿಧಾನೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಾಡ್ಕೊಂಡಿರ್ಕತಿ. ಊಟಕ್ಕೆ ಅವ್ರೇನು ಬೇಗ ಬರೋಲ್ಲ. ಹಂಗಾಗಿ ಬಟ್ಟೆ ಇವತ್ತು ಭಾಳ ಇದ್ವಲ್ಲ, ಬಟ್ಟೆ ತೆಗೆದುಕೊಂಡೆಲ್ಲ ಮಡಚಿಟ್ಕೊಂಡ್ರೆ ಆಮೇಲೆ ಮುಂದೆ ಕೆಲಸ ನೋಡ್ಕೊಂಡಿರ್ಕೈತೆ ಆಮೇಲೆ ಕಡೆಗೆ ಅಂತೇಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆತಪ್ಪ ಅಂದರೆ ಏನು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ನಮಗೇನಾಗುತ್ತೋ ತಪ್ಪಿದರೆ ಕ್ಷಮೆ ಇರಲಿ. ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಮಾಡಿದ್ದೀನಿ ವೀಡಿಯೋಸ್ ಎಲ್ಲ. ನನಗೆ ಗೊತ್ತಿಲ್ಲ, ತಪ್ಪಾದರೆ ಕ್ಷಮೆ ಇರಲಿ. ಹೇಗೆ ಬರುತ್ತಂತ ನೋಡಿರಿ. ಇವಾಗ ಅದನ್ನ ಒಳಗೆ ಮತ್ತೆ ಅಡುಗೆ ಮನೆಗೆ ಬಂದೆ. ಇವಾಗ ಅಡುಗೆ ಮನೆಗೆ ಬಂದು ಅವನ್ನೆಲ್ಲ ಜೋಡಿಸಿಟ್ಕೊಳಕತ್ತಿದ್ದೀನಿ. ಅಷ್ಟು ಅಕ್ಕನೂ ತರಕಾರಿ ಕಳಿಸಿದ್ಲು ಅಂತ ಹೇಳಿದ್ನಲ್ಲ,
ಇನ್ನು ಅದನ್ನು ತುಂಬಿದ್ದಿಲ್ಲ, ಅದನ್ನ ಹಂಗೆ ಬಿಟ್ಟಿದ್ದೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಆಮೇಲೆ ಮಾಡ್ಕೊಂಡಿರ್ಕತೆ ಅಂದು. ಇಲ್ಲಿ ಅಕ್ಕಿ ಮೊಟ್ಟೆನ ಬೆಂದಿದ್ದು ಫ್ರೆಂಡ್ಸ್ ಅಲ್ಲ, ಹಾಗಾಗಿ ಮೊಟ್ಟೆ ಎಲ್ಲ ಸುಲಿದು ಇಟ್ಕೊತಾ ಇದ್ದೀನಿ. ಮಸಾಲೆ ಸಾಮಾನೇನ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಹಂಗಾಗಿ ಇಲ್ಲಿ ಮೊಟ್ಟೆ ಎಲ್ಲ ಸುಲ್ತಾ ಇದ್ದೀನಿ. ಇವಾಗ ಇನ್ನು ಎಲ್ಲ ಸ್ವಲ್ಪ ಕೆಲಸ ಬೇಗ ಬೇಗ ಮಾಡ್ಕೊಂಬಿಟ್ರೆ ಆಯ್ತು. ಇನ್ನೊಂದು 10-15 ನಿಮಿಷದಾಗ ಕೆಲಸ ಮುಗಿದೋಗ್ತೈತಿ. ಅವನ್ನೆಲ್ಲ ಸುಲಿತಾ ಇದ್ದೀನಿ. ಮೊಟ್ಟೆ ಸುಲಿದದ್ದಾಯ್ತು. ಅದಿನ್ನು ಚೆಲ್ಬೇಕು. ಅದೆಲ್ಲ ಮೊಟ್ಟೆ ಸುಲಿದದ್ದೆಲ್ಲ ಸಿಪ್ಪೆ ಗಿಪ್ಪೆ ಎಲ್ಲ ಬಿಸಾಕ್ಬಿಡ್ತೀನಿ ನಾನು ಸಂಜೆನ ಹೊರಗಡೆನ. ಹಂಗಾಗಿ ಅದನ್ನು ಹೋಗಿ ಬಿಸಾಕಿ ಬರ್ತೀನಿ. ಹೋಗಿ ಬಂದು ಅವ್ನು ಹಿಂಗೆ ಹೋಳು ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಹಿಂಗೆ ಹೋಳು ಮಾಡ್ಕೊಂಡು ಸ್ವಲ್ಪ ಎಣ್ಣೆಗೆ ಉಪ್ಪು ಖಾರ ಪುಡಿ ಹಾಕಿ ಫ್ರೈ ಮಾಡಿ ಕಡಿ ತೆಗಿತೀನಿ. ತೆಗೆದು ಆಮೇಲೆ ಅದಕ್ಕೆ ಎಣ್ಣೆ ಹಾಕಿ ಹಿಂಗೆ ಒಗ್ಗರಣೆ ಕೊಡ್ತೀನಿ. ಎಣ್ಣೆ ಎಲ್ಲ ಕಾದಿತ್ತು. ಎಣ್ಣೆ ಕಾದಿತ್ತಲ್ಲ, ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿ ಅಂತ ಹೇಳ್ಬಿಟ್ಟು. ಅಲ್ಲ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೇನು ಆಯಿತು, ಕೆಲಸ ಹೋಗಿ ಬರ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.